ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಟೈಮು 12 ಆಗಿದೆ. ನಾನು ಇವಾಗ ಹೊರಟಿದ್ದೀನಿ ಬಿಕಾಸ್ ಇದು ಹರಿಬರಿಲೇ ಹೊರಡ್ತಾ ಇದ್ದೀನಿ. ನಾನಿವತ್ತು ಹೊರಟಿರೋದು ಕುಣಿಗಲ್ಗೆ. ಏನಕ್ಕೆ ಕುಣಿಗಲ್ಗೆ ಹೋಗ್ತಾ ಇದ್ದೀನಿ, ಏನು ರೀಸನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಬಿಕಾಸ್ ನನಗೆ ಸಮ್ ಹೆಲ್ತ್ ಇಶ್ಯೂಸ್ ಇತ್ತು. ಅದು ನನಗೆ ಪೂರ್ತಿ ಗುಣ ಆಗಿ ನಾನು ಆಲ್ರೆಡಿ ಚೆನ್ನಾಗಿ ಆಗ್ತಾಯಿದ್ದೀನಿ. ಈ ಹೆಲ್ತ್ ಇಶ್ಯೂಸ್, ಈ ಹೆಲ್ತ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇದೆ ಅಥವಾ ಯಾರಿಗಾದರೂ ಇದ್ದರೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮನೆಯಿಂದ ಕುಣಿಗಲ್ಗೆ ಎಕ್ಸಾಕ್ಟಾಗಿ 1.5 hours ಅಥವಾ 2 hours ಏನಾದರೂ ಪಿಟ್ ಸ್ಟಾಪ್ ತೊಗೊತೀವಿ ಅಂತಂದರೆ 2 hours ಬೇಕೇ ಬೇಕು ಹೋಗಲಿಕ್ಕೆ. ನಮ್ಮನೆಯಿಂದ 80 kilometers ಆಗುತ್ತೆ ಕುಣಿಗಲ್ಗೆ ಹೋಗೋಕ್ಕೆ. ನಾವು ಬಿಟ್ಟಿರೋದೇ 12 o'clock. ಸೊ 1 hour-ಅಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ನಾವು ಸ್ಟಾಪ್ ಎಲ್ಲ ತೊಗೊಂಡು ಊಟ ಮಾಡಿಕ್ಕೆಲ್ಲ ನಿಲ್ಲಿಸಿದ್ದಕ್ಕೆ ನಮಗೆ ಆಲ್ರೆಡಿ ಅಲ್ಲೇ ನಮಗೆ ಟೈಮ್ ಇಲ್ಲೇ ನಮಗೆ ಆಗೋಯ್ತು. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗೆ ಹೊರಟಿದ್ವಿ. ಆನ್ ದ ವೇ ಎಲ್ಲರೂ ಮಾಡ್ಕೊಳ್ಳೋಣ ಅಥವಾ ಅಲ್ಲೇ ಮಾಡೋಣ ಅಂತ, ಅಲ್ಲಿ ದಾಸೋಹ ಇರೋದ್ರಿಂದ ಅಲ್ಲೇ ಊಟ ಮಾಡುವ ಅಂತ ಹೊರಟಿದ್ವಿ. ಆದರೆ ನನ್ನ ಮಗಳಿಗೆ ಅಲ್ಲಿ ಹೋಗೋವರೆಗೂ ಪೇಷನ್ಸೇ ಇರಲಿಲ್ಲ. ಏನಾದರೂ ಬೇಕೇ ಆಗಿತ್ತು ಅವಳಿಗೆ. ಹೊರಗಡೆ ಬಂದಾಗ ಔಟ್ಸೈಡ್ ತಿನ್ನೋದು ಅಂದರೆ ಮಕ್ಳಿಗೇನೋ ಒಂಥರ ಖುಷಿ. ನಾವಿಲ್ಲಿ ರೆಸ್ಟೋರೆಂಟ್ಗೆ ಬಂದಿರೋದು ಕೃಷ್ಣ ಕೇಶವ ಅನ್ನೋ ರೆಸ್ಟೋರೆಂಟ್ಗೆ. ಲಾಸ್ಟ್ ಟೈಮ್ ಬಂದಾಗ ನಾವು ರೆಸ್ಟೋರೆಂಟ್ ಅಬ್ಸರ್ವ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಅಂತಂದರೆ ಮೋಸ್ಟ್ಲಿ ನಾವು ಜಾನಲ್ಲಿ ಅನಿಸುತ್ತೆ ಬಂದಿದ್ದು. ಜಾನಲ್ಲಿ ಬಂದಿದ್ದು ನಾವು. ಇಲ್ಲಿನ ಆ್ಯಂಬಿಯನ್ಸ್ ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು. ಇಲ್ಲಿನ ಆ್ಯಂಬಿಯನ್ಸ್ ಚೆನ್ನಾಗಿದೆ. ನಾವು ಹೋದಾಗ ಅಲ್ಲಿ ಒಳಗಡೆ ಯಾರ್ದೋ ಬರ್ಡೇ ಸೆಲೆಬ್ರೇಷನ್ಸ್ ನಡೀತಾ ಇತ್ತು. ತುಂಬ ರಶ್ ಇರುತ್ತೆ, ಕ್ರೌಡ್ ಇದೆ ಅಂತ ಅಂದ್ಕೊಂಡ್ವಿ. ಬಟ್ ಸ್ಪೇಷಿಯಸ್ ಆಗಿರೋದ್ರಿಂದ ಓಕೆ ಅಂತ ಏನೂ ನಮಗೆ ಇದು ಅನಿಸ್ಲಿಲ್ಲ, ಚೆನ್ನಾಗಿದೆ. ಮತ್ತು ಫುಡ್ ವೈಸ್ ನೋಡಿದ್ರೆ ಮಸಾಲೆ ದೋಸೆ ಅಂತೂ ಸೂಪರ್ಬ್ ಆಗಿತ್ತು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಷ್ಟ ಆಯಿತು ಮಸಾಲೆ ದೋಸೆ. ಆನಿಯನ್ ದೋಸೆ ಓಕೆ ಚೆನ್ನಾಗಿತ್ತು. ಬಟ್ ಮಸಾಲೆ ದೋಸೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಪ್ರೈಸಿಂಗ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಬೇರೆ ಹೋಟೆಲ್ಸ್ ಕಂಪೇರ್ ಮಾಡಿದ್ರು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಈಚೆ ಬಂದಾಗ ಅದು ಹೆಚ್ಚು ಕಮ್ಮಿ ಆಗೇ ಆಗುತ್ತಲ್ವಾ. ಓಕೆ, ಮತ್ತು ನಾವಲ್ಲಿ ಊಟ ಮುಗಿಸ್ಕೊಂಡು ಕಂಟಿನ್ಯೂ ಮಾಡಿದ್ವಿ. ಬನ್ನಿ, ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಅಂತ ನಿಮ್ಗೆ ಹೇಳ್ತೀನಿ. ನಾನೀಗ ಹೋಗ್ತಾ ಇರೋದು ಕುಣಿಗಲ್ ಹತ್ರ ಇರೋ ಯೋಗವನ ಬೆಟ್ಟ, ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ. ಇದಿರೋದು ಕುಣಿಗಲಲ್ಲಿ. ಟೌನಿಂದ ಸ್ವಲ್ಪ ಒಳಗಡೆಗೆ ಹೋಗಬೇಕು. ಒಂದು 13 kilometer ಇದೆ ಕುಣಿಗಲ್ ಟೌನಿಂದ ಯೋಗವನ ಬೆಟ್ಟಗೆ. ಅಲ್ಲಿಂದ 1-1/4 ಗಂಟೆ ಆಗುತ್ತೆ. ರೂಟ್ ಮ್ಯಾಪ್ ಹಾಕ್ಕೊಂಡ್ರೆ ಫುಲ್ ಮುಂದೆ ಹೋಗಿ ಯೂಟರ್ನ್ ತೊಗೊಂಡು ಸಂಧಿ ರೋಡಿಂದ ಅಂಡರ್ ಬ್ರಿಡ್ಜಿಂದ ಬರಬೇಕು. ಬಟ್ ಇಲ್ಲಿ ಸರ್ವಿಸ್ ರೋಡಲ್ಲಿ ನೀವು ಟರ್ನ್ ತೊಗೊಂಡ್ರೆ ಹೇರೂರು ಗ್ರಾಮ ಅಂತ ಬರುತ್ತೆ. ಇಲ್ಲಿ ಹೈವೇಯಿಂದ ಸರ್ವಿಸ್ ರೋಡಿಗೆ ಜಾಯ್ನ್ ಆಗುತ್ತೆ. ಇಲ್ಲಿ ನೀವು ಟರ್ನ್ ತೊಗೊಂಡ್ರೆ ಇಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ. ಇಲ್ಲಿಂದ ಒಂದು 12 ನಿಮಿಷ ಅಂತ ಅಂದ್ಕೊತೀನಿ, 12-13 ನಿಮಿಷ ಇಲ್ಲಿಂದ ನಿಮಗೆ. ಇಲ್ಲಾಂದರೆ ಮುಂದೆ ಹೋಗಿ ಸುತ್ತಕೊಂಡು ಬರಬೇಕು. ಇಲ್ಲಿ ಹಳ್ಳಿಯವ್ರನ್ನ ಯಾರನ್ನೇ ಕೇಳಿ ನೀವು ಯೋಗವನ ಬೆಟ್ಟ ಅಂತ ಕ್ಲಿಯರಾಗಿ ಅಡ್ರೆಸ್ ಹೇಳ್ತಾರೆ. ನಿಮ್ಗೆ ಅದು ಕನ್ಫ್ಯೂಷನ್ಸ್ ಆಯಿತು ಅಂತಂದರೆ ದಾರಿ ಉದ್ದಕ್ಕೂ ಯೋಗವನ ಬೆಟ್ಟ ಅಂತ ಎಲ್ಲ ಲೈಟ್ ಕಂಬದ ಮೇಲೆ ಅಥವಾ ಅಲ್ಲಿ ಅಡ್ರೆಸ್ಸು ಎಲ್ಲ ಕಡೆ ಹಾಕಿದ್ದಾರೆ. ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅಥವಾ ಯೋಗವನ ಬೆಟ್ಟ ಅಂತ ಅಡ್ರೆಸ್ ಹಾಕಿದ್ದಾರೆ ನಿಮಗೆ. ಈಗ ರೀಸನ್ಗೆ ಬಂದರೆ ಏನಕ್ಕಪ್ಪ ಅಲ್ಲಿಗೆ ಹೋಗ್ತಾ ಇರೋದು, ಏನಾಗಿತ್ತು ಅಂದರೆ, ನನಗೆ ಬಲ್ಕಿ ಯೂಟ್ರಸ್ ಆಗಿತ್ತು, ಗರ್ಭಕೋಶದ ಸಮಸ್ಯೆ ಇತ್ತು. ನನಗೆ ಸಿವಿಯರಾಗಿ ಬ್ಲೀಡಿಂಗ್ ಆಗ್ತಾಯಿತ್ತು. ಪೀರಿಯಡ್ಸ್ ಆದಾಗ ಸಿವಿಯರ್ ಬ್ಲೀಡಿಂಗ್ ಆಗ್ತಾಯಿತ್ತು. ಮತ್ತು 3 months 4 months ಆದರೂ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾಯಿತ್ತು. ಸೊ ಬಲ್ಕಿ ಯೂಟ್ರಸ್ ಅಂತ ನಾನು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿದ ಮೇಲೆ ಬಲ್ಕಿ ಯೂಟ್ರಸ್ ಅಂತ ಬಂತು. ನನಗೆ ಫಸ್ಟು ಬಲ್ಕಿ ಯೂಟ್ರಸ್ ಎಷ್ಟಿತ್ತು ಅಂತಂದರೆ ಸಮಥಿಂಗ್ 18.6 ಇತ್ತು. ಅದು ಎಂಡೋಮೆಟ್ರಿಯಮ್ ರೇಂಜೇ ಹೇಳ್ತಾರಲ್ಲ, ಅದು 18.6 ಇತ್ತು ನನಗೆ. ಇರಿ, ನಾನು ನಿಮಗೆ ರಿಪೋರ್ಟ್ ತೋರಿಸ್ತೀನಿ. ನಾನು ಟೆಸ್ಟ್ ಮಾಡಿಸಿದ ರಿಪೋರ್ಟ್ ಮತ್ತು ನಾನು ಮೆಡಿಸಿನ್ಸ್ ತೊಗೊಂಡ್ಮೇಲೆ ಬಂದಿರೋ ರೇಂಜ್ ರಿಪೋರ್ಟ್ ತೋರಿಸ್ತೀನಿ ನೋಡಿ. ಇದೆ ಎಂಡೋಮೆಟ್ರಿಯಮ್ ರೇಂಜ್ ಬಂದು 18.6 mm ಥಿಕ್ ಇದಿದೆ. ಅದು ಬಲ್ಕಿ ಯೂಟ್ರಸ್ ಅಂದರೆ ಗರ್ಭಕೋಶ ತುಂಬ ದಪ್ಪನೇ ಆಗಿರುತ್ತೆ, ಅಷ್ಟಿರಬಾರ್ದು ನೋಡಿ. ಆಫ್ಟರ್ ಮೆಡಿಸನ್ ನಾನು ತೊಗೊಂಡ್ಮೇಲೆ 3 to 4 months ಆಗಿದೆ ನಾನು ಮೆಡಿಸಿನ್ಸ್ ತೊಗೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಈಗ ರೀಸೆಂಟಾಗಿ ಸ್ಕ್ಯಾನ್ ಮಾಡಿಸಿರೋದು 18.6 ಇದ್ದಿದ್ದು 8 mm ಬಂದಿದೆ.
ನನಗಂತೂ ಇದರಿಂದ ತುಂಬಾ ಬೆನಿಫಿಟ್ಸ್ ಆಗಿದೆ ಮತ್ತು ಹೆಲ್ತಲ್ಲಿ ಕೂಡ ತುಂಬ ಚೇಂಜಸ್ ಆಗಿದೆ. ಯಾಕೆ ನಾವು ಒಳ್ಳೆಯದ್ರ ಕಡೆ ಹೋಗಬಾರ್ದು ಹೇಳಿ? ಈ ಅಲೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಒಂದಲ್ಲ ಒಂದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ನಾವಿಲ್ಲಿ ಆಯುರ್ವೇದಿಕಲ್ಲಿ ತೊಗೊಂಡ್ರೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕೆಲವು ಜನ ಆಯುರ್ವೇದಿಕ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ, ಬಟ್ ನಿಜ ಹೇಳ್ತೀನಿ, ಆಯುರ್ವೇದಿಕ್ ಕರೆಕ್ಟಾಗಿ ಕೊಡೋರ ಹತ್ರ ಹೋಗಿ ತೊಗೊಳ್ಳಿ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಾವು ಡಾಕ್ಟರ್ಸ್ಗೆ 3000 4000 ಅಲ್ಲೇ ಎಷ್ಟೋ ಮೆಡಿಸನ್ಸ್ಗೆ ದುಡ್ಡು ಸುರಿತೀವಿ. ಅದು ಒಳ್ಳೆ ಕಡೆ ಸುರಿದ್ರೆ ನಮಗಿನ್ನೂ ಒಳ್ಳೇದಲ್ವಾ? ಅದು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದರೆ ನಾವು ಯಾಕೆ ತೊಗೊಬಾರ್ದು ಹೇಳಿ? ಇಲ್ಲಿನ ಡಾಕ್ಟರ್ ಹೆಸರು ಬಂದು ಡಾಕ್ಟರ್ ಪವಿತ್ರ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ತಾರೆ. ಹಾಗೆಯೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಏನರಿಂದ ಹಿಂಗಾಯಿತು, ಏನಕ್ಕೋಸ್ಕರ ಈ ಥರ ಆಗುತ್ತೆ ಅಂತಂದ್ಬಿಟ್ಟು. ನಾವು ಫಸ್ಟ್ ಆಫ್ ಆಲ್ ತಿನ್ನೋ ಫುಡ್ಸೇ ಕೆಮಿಕಲ್ಲು. ಯಾವ ಫುಡ್ಸು ನಾವು ಸರಿಯಾಗಿ ತಿಂತಾ ಇಲ್ಲ. ನಾವು ಆಹಾರ ಕ್ರಮ ಹೆಂಗೆ ಇಟ್ಕೊಬೇಕು ಅಂತ ಅಂದರೆ ಅಲ್ಲಿ ಹೋದರೆ ನಿಮಗೆ ಕರೆಕ್ಟಾಗಿ ಆಹಾರ ಕ್ರಮ ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ಅದೇ ಥರ ನೀವು ಫಾಲೋ ಮಾಡ್ಕೊಂಡು ಹೋದರೆ ನನಗೆ ಸಿಕ್ಕಿರೋ ರಿಸಲ್ಟ್ಸೇ ಯಾರಿಗಾರು ಈ ಥರ ಇಶ್ಯೂಸ್ ಇದ್ದರೆ ಅವ್ರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನನಗೆ ಹೆಲ್ಪ್ಫುಲ್ ಆಗಿದೆ, ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇನೆ. ನೋಡಿ, ಇದೇ ಯೋಗವನ ಚಿಕಿತ್ಸಾ ಕೇಂದ್ರ. ಇಲ್ಲಿ ಬೆಡ್ಸು ಇದೆ. ಈಗ ರೀಸೆಂಟಾಗಿ ಅಡ್ಮಿಷನ್ ಕೂಡ ಮಾಡ್ಕೊತಾರೆ. ಇವತ್ತು ಡಾಕ್ಟ್ರು ಸಿಗಲಿಲ್ಲ ಆ್ಯಕ್ಚುಲಿ ನನಗೆ. ನಾನು ಡಾಕ್ಟ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಡೀಟೇಲಾಗಿ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಇದು ಎಂಟ್ರಿ ಇದು. ಅವರು ಇವತ್ತು ಬ್ಯುಸಿ ಇರೋದ್ರಿಂದ ಇವಾಗ ನಾನು ಸಿಗಲಿಲ್ಲ. ನಾನು ನೆಕ್ಸ್ಟ್ ಫಾಲೋ ಅಪ್ಗೆ ಹೋದಾಗ ಡೀಟೇಲಾಗಿ ನಾನು ಎಲ್ಲನೂ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗಾರು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನಿಮಗೆ ದಾಸೋಹ ಕೂಡ ಇದೆ. ಮಧ್ಯಾಹ್ನದ ಊಟ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಟಿಫನ್ನು ಮತ್ತು ಊಟ ಎಲ್ಲ ಇಲ್ಲೇ ವ್ಯವಸ್ಥೆ ಆಗಿರುತ್ತೆ. ತುಂಬ ದೂರದ ಊರುಗಳಿಂದ ಬಂದು ಚಿಕಿತ್ಸೆ ಪಡೆದಿರೋರು ಕೂಡ ಇದ್ದಾರೆ. ನಿಮಗೆ ಹಾಸ್ಪಿಟ್ಲಲ್ಲಿ ತುಂಬಾ ಆಗಲ್ಲ ಅಂತ ಡಾಕ್ಟ್ರ್ ಕೈ ಬಿಟ್ಟಾಗ ಇಲ್ಲಿ ಬಂದು ಗುಣಮುಖರಾಗಿರೋರು ಕೂಡ ಇದ್ದಾರೆ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ರಿವ್ಯೂಸ್ ಏನೇನಿದೆ ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬೇರೆ ಹಾಸ್ಪಿಟಲ್ಸ್ ಥರ ನಿಮ್ಗೆ ಇಲ್ಲಿ ಕನ್ಸಲ್ಟೇಷನ್ ಚಾರ್ಜಸ್ ಎಲ್ಲ ಏನೂ ಇರೋದಿಲ್ಲ. ಮೆಡಿಸನ್ಸ್ಗೆ ಮಾತ್ರ ಚಾರ್ಜ್ ಆಗುತ್ತೆ. ನೀವು ಮೆಡಿಸನ್ಸ್ ಅದು ಕೂಡ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇಕು ಅಂತಂದರೆ ತೊಗೊಬೋದು, ಇಲ್ಲ ಅದು ನಿಮ್ಮ ಇಷ್ಟ. ಅದು ತೊಗೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ. ನಿಮಗೆ ರಿಸಲ್ಟ್ ಬೇಕು, ನಾನು ಗುಣಮುಖ ಆಗಬೇಕು ಅಂತಂದರೆ ತೊಗೊಬೋದು. ತೊಗೊಳ್ಲೇಬೇಕು ಅಂತ ಅವ್ರು ಫೋರ್ಸು ಕೂಡ ಮಾಡೋದಿಲ್ಲ. ನಾನು ಈ ವಿಡಿಯೋ ಮಾಡಿದ್ದು ಏನಕ್ಕೆ ಅಂತಂದರೆ ನನಗೆ ಯೂಸ್ಫುಲ್ ಆಗಿದೆ, ನನಗೆ ಒಳ್ಳೆಯದಾಗಿದೆ, ಬೇರೆಯವ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅಂತ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನಮಗೆ ಗೊತ್ತಿರೋದನ್ನು ಸ್ವಲ್ಪ ಬೇರೆಯವ್ರಿಗೂ ಹೇಳಿದ್ರೆ ಅದು ತುಂಬ ಉಪಯೋಗ ಆಗುತ್ತಲ್ವ. ಕೆಟ್ಟದನ್ನು ಹಂಚ್ಕೊಳೋದು ಬೇಡ, ಒಳ್ಳೆಯದನ್ನು ಹಂಚ್ಕೊಳ್ಳೋಣ ಅಲ್ವಾ? ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಬೇಕಾಗಿರೋರಿಗೆ, ಹೆಲ್ತ್ ಇಶ್ಯೂಸ್ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ 5 o'clock ಆಗಿತ್ತು. ಆಲ್ರೆಡಿ ನಾವು ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸಿ ಬರೋ ಅಷ್ಟೊತ್ತಿಗೆ 5 ಆಗಿತ್ತು. ಮತ್ತು ಅಲ್ಲಿಂದ ಬರ್ತಾ ಸ್ವಲ್ಪ ಕಾಫಿ ಬೇಕಿತ್ತು. ಈವ್ನಿಂಗ್ ಟೈಮ್ ಕಾಫಿ ಇಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ? ಅಲ್ಲಿಂದ ಬರ್ತಾ ಉಗಿ ಬಂಡಿ ಅನ್ನೋ ರೆಸ್ಟೋರೆಂಟ್ ಇದೆ, ಓಪನ್ ಆಗಿದೆ. ಇಟ್ಸ್ ನ್ಯೂಲಿ ಓಪನ್ಡ್. ಇದು ಟ್ರೈನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಯಾರಿಗೆ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ಚಿಕ್ಕ ಮಗಳಿಗಂತೂ ತುಂಬಾ ಇಷ್ಟ ಆಗೋಯ್ತು ಇದಂತೂ. ಅವ್ರ ಅಕ್ಕನ ತುಂಬ ಮಿಸ್ ಮಾಡ್ಕೊತಾ ಇದ್ಲು. ಪ್ರತಿ ಸತಿನೂ ಅಮ್ಮ ಅಕ್ಕನ ಕರ್ಕೊಂಬರ್ಬೇಕಿತ್ತು, ಅಮ್ಮ ಅಕ್ಕನ ಕರ್ಕೊಂಬರ್ಬೇಕಿತ್ತು ಅಂತ. ಇಲ್ಲಿನ ಆ್ಯಂಬಿಯನ್ಸ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟ ಆಯಿತು, ಚೆನ್ನಾಗಿದೆ. ಬಟ್ ಟೇಸ್ಟ್ ವೈಸ್ ಬಂದರೆ ಓಕೆ. ನಾವಲ್ಲಿ ಅಂಥದ್ದೇನೂ ತೊಗೊಳ್ಲಿಲ್ಲ. ಜಸ್ಟ್ ಕಾಫಿ, ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಕಾಫಿ. ಓಕೆ, ಚೆನ್ನಾಗಿತ್ತು. ಇದು ಒಳಗಡೆ AC ಕಂಪಾರ್ಟ್ಮೆಂಟ್ ಇದು ಥರ ಮಾಡಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ಬಟ್ ಫುಡ್ ವೈಸ್ ನಮಗೆ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಏನಿರಲಿಲ್ಲ. ಓಕೆ, ಚೆನ್ನಾಗಿತ್ತು. ಚಾಟ್ಸಲ್ಲಿ ಇಷ್ಟ ಆಯಿತು. ನನ್ನ ಮಗಳಿಗೆ ದಹಿ ಪುರಿ, ಪಾನಿಪುರಿ ಇಷ್ಟ ಆಯಿತು. ಚಾಟ್ಸ್ ಚೆನ್ನಾಗಿದೆ. ಬೇರೆ ಎಲ್ಲನೂ ಓಕೆ ಆಗಿತ್ತು ನಮಗೆ. ಓಕೆ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.